ಎಲ್ಲಿಗೆ ಓಡಿಸ್ಕೊಂಡು ಹೋಗ್ತೀರಾ? ಅದು ಎಲ್ಲಿಗೆ ಓಡಿಸ್ಕೊಂಡು ಹೋಗ್ತಾ ಇದ್ದೀರಾ? ಮನೆಗೆ. ಯಾವ ಮನೆ? ಎಂ ಬ್ಲಾಕ್. ಇದು ಈಗ ತಾವುಗಳು ನೋಡ್ತಾ ಇರತಕ್ಕಂಥ ಸಂಭವ ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ದಿನನಿತ್ಯ ಆಗ್ತಕ್ಕಂಥ ಸಂಭವ ಇದು. ದಿನ ಸುಮಾರು 100 ಹಸುಗಳು ಸಂಜೆ ಹೊತ್ತಲ್ಲಿ ಈ ರಸ್ತೆಗಳಲ್ಲಿ ಬಂದು ನಿಂತುಕೊಂಡು ವಾಹನ ಚಲಾಯಿಸೋರಿಗೆ ದಿನನಿತ್ಯ ತೊಂದರೆಗಳು ನೀಡ್ತಾ ಇದೆ ಅಂತ ನಮ್ಮ SSD ಚಾನಲ್ಗೆ ನಮ್ಮ ವ್ಯೂವರ್ಸು ದಿನನಿತ್ಯ ದೂರುಗಳನ್ನ ನೀಡ್ಕೊಂಡು ಬಂದರು. ಸರ್, ದಿನವೂ ನಾವು ಟೂ ವೀಲರ್ ಓಡಿಸೋರು ಈ ಹಸುಗಳಿಂದ ಸಡನ್ನಾಗಿ ರಸ್ತೆ ಮಧ್ಯದಲ್ಲಿ ಬಂದು ನಿಂತ್ಕೊಳ್ಳುತ್ತೆ, ಆಕ್ಸಿಡೆಂಟ್ಗಳಾಗ್ತಾ ಇದೆ ಸರ್ ಅಂತ ನಮ್ಮಲ್ಲಿ ಬೇಡಿಕೆ ಬಿಟ್ಟಿರೋದ್ರಿಂದ ನಾವು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇದನ್ನು ನೋಡಿದ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದ್ರ ಮೇಲೆ ಗಮನ ಹರಿಸಿ ಈ ಹಸುವಿನ ಮಾಲೀಕರುಗಳು ಯಾರಿದ್ದಾರೋ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತ ಸಾರ್ವಜನಿಕರ ಬೇಡಿಕೆಯಾಗಿರ್ತದೆ. ನೋಡ್ರಿ, ಇಷ್ಟು ಹಸುಗಳು ಬಂದು ಸಂಜೆ ಹೊತ್ತಲ್ಲಿ ರಸ್ತೆಯಲ್ಲಿ ಅಡ್ಡ ಕಟ್ಟಿಕೊಂಡು ನಿಂತುಕೊಂಡಿರೋದ್ರಿಂದ ವಾಹನ ಚಲಾಯಿಸೋರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ಇದು 1 ದಿವಸ 2 ದಿವಸ ಅಲ್ಲ, ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರತಕ್ಕಂಥ ಒಂದು ಸಂಭವ ಇದು. ಬೆಳಗ್ಗೆ ಹೊತ್ತಲ್ಲಿ ಮೇಯಿಸೋಕೆ ಹಸುಗಳನ್ನ ಬಿಟ್ಬಿಡ್ತಾರೆ, ಸಂಜೆ ಹೊತ್ತಲ್ಲಿ ಅದು ಮನೆ ಬಂದು ಸೇರುತ್ತಾ ಇಲ್ವಾ ಅಂತ ನೋಡೋಕೆ ಕೂಡ ಯಾರೂ ಇರೋದಿಲ್ಲ. ಈಗ ನೋಡಿ, ಗಾಡಿಗಳು ಇಷ್ಟು ಹಸುಗಳು ಅಡ್ಡ ನಿಂತ್ಕೊಂಡು ಬಿಟ್ರೆ ಗಾಡಿಗಳು ಹೆಂಗೆ ಓಡಿಸ್ತಾರೆ? ಕೆಲವು ಸಂದರ್ಭಗಳಲ್ಲಿ ಈ ಹಸುಗಳು ಒಂದಿನ ಮೇಲೆ ಒಂದು ಗಲಾಟೆ ಮಾಡಿಕೊಂಡು ಟೂ ವೀಲರ್ಗಳ ಮೇಲೆ ಹೋಗಿ ಬಿದ್ದು ಹೋಗುತ್ತೆ. ಆ ಥರ ಬಿದ್ದು ಹೋಗಿ ಸುಮಾರು ಆಕ್ಸಿಡೆಂಟ್ಗಳಾಗಿ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ಗಳಾಗಿದ್ದಾರೆ. ಕೆಲವರು ನಿಮಾನ್ಸು ಹಾಸ್ಪಿಟಲ್ ತನಕ ಹೋಗಿ ತಮ್ಮ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಆದ್ರೂ ಈ ಹಸುಗಳ ಮಾಲೀಕರಾಗಲಿ, ಈ ರಸ್ತೆಗಳಲ್ಲಿ ಪಾಲನೆ ಮಾಡ್ತಕ್ಕಂಥ ಅಧಿಕಾರಿಗಳಾಗಲಿ ಯಾರೂ ಇದರ ಮೇಲೆ ಗಮನ ಹರಿಸೋದಿಲ್ಲ. ಈಗ ನಾವು ಮಾಡಿರುವ ವಿಡಿಯೋ ಇದು ಬಂದು KGF SP ಆಫೀಸ್ ಪಕ್ಕದಲ್ಲಿ ಹೋಗ್ತಾ ಇರುವ ಮುಖ್ಯ ರಸ್ತೆ ಇದು ಜಿಲ್ಲೆಯ ಹೆದ್ದಾರಿ ಅಂತಾರೆ ಅಥವಾ ರಾಜ್ಯ ಹೆದ್ದಾರಿ ಅಂತಾರೆ. 5 ಲೈಟ್ಸಿಂದ ಕಾಮಸಮುದ್ರಂ ವ್ಯಾಪನಪಲ್ಲಿ ಹೋಗುವ ರಸ್ತೆ ಅಥವಾ ಕಾಮಸಮುದ್ರಂ ಕುಪ್ಪಂ ಹೋಗುವ ರಸ್ತೆಯಾಗಿರುತ್ತದೆ. ಇದು ಅತಿ ವೇಗವಾಗಿ ಬರ್ತಕ್ಕಂಥ ವಾಹನಗಳು ಈ ರಸ್ತೆಗಳಲ್ಲಿ ಇರ್ತದೆ. ಇವತ್ತು ಈ ಹಸುಗಳು ನೋಡಿ ಹೋಗೋದೇ ಇಲ್ಲ. ಕೆಲವು ಹಸುಗಳು ನಿಲ್ತ್ಕೊಂಡು ಬಿಟ್ರೆ ಎಷ್ಟು ಹಾರ್ನ್ ಹೊಡೆದ್ರು ಪಕ್ಕಕ್ಕೆ ಹೋಗೋಲ್ಲ, ಅಷ್ಟು ಒಂದು ತೊಂದರೆಗಳನ್ನು ನೀಡ್ತಾ ಇದೆ. ಆದರೆ ಈ ಹಸುವಿನ ಮಾಲೀಕರುಗಳು ಯಾರು ಇದರ ಮೇಲೆ ಗಮನ ಹರಿಸದೇ ಇರೋ ಕಾರಣದಿಂದ SSD ವ್ಯೂವರ್ಸು ನಮ್ಮಲ್ಲಿ ಬೇಡಿಕೆ ಬಿಟ್ಟಿದ್ದಾರೆ. ಸರ್, ನಮಗೆ ದಿನ ತೊಂದರೆ ಆಗ್ತಾ ಇದೆ ಸರ್ ಅಂತ. ನೋಡ್ತಾ ಇರಿ, ಹಸುಗಳು ಯಾವ ಥರ ಬಂದು ರಸ್ತೆಯನ್ನು ಅಡ್ಡಕಟ್ಟುತ್ತೆ ಅಂತ. ಮತ್ತೆ ಇದು ಒಂದಿನ ಮೇಲೆ ಒಂದು ಗಲಾಟೆಗಳು ಮಾಡಿಕೊಳ್ಳುತ್ತೆ, ಗಾಡಿಗಳು ಓಡಿಸೋರಿಗೆ ತುಂಬ ಕಷ್ಟವಾಗ್ತಾ ಇದೆ ಅಂತ ನಮ್ಮಲ್ಲಿ ಬೇಡಿಕೆ ಇಟ್ಟಿರೋದ್ರಿಂದ ಸಂಬಂಧಪಟ್ಟ ರಾಜ್ಯ ಹೆದ್ದಾರಿ ಅಧಿಕಾರಿಗಳಾಗಲಿ ಅಥವಾ ಬ್ಲೂ ಕ್ರಾಸ್ ಅವರಾಗಲಿ ಅಥವಾ ಪೊಲೀಸ್ ಇಲಾಖೆಯವರಾಗಲಿ ಈ ವಿಡಿಯೋವನ್ನು ಗಮನಿಸಿ ನೀವು ಗಾಡಿಗಳು ಓಡಿಸ್ತಾ ಇದ್ದೀರಾ, ಗಾಡಿಗಳು ಕೂಡ ಈ ರಸ್ತೆಗಳಲ್ಲಿ ಓಡ್ತಾ ಇರ್ತದೆ. ಅಕಸ್ಮಾತ್ ಟೂ ವೀಲರ್ ಬರುವಾಗ ಈ ಹಸುಗಳು ರಸ್ತೆಯಲ್ಲಿ ವೇಗವಾಗಿ ಅಡ್ಡ ಬಂದುಬಿಟ್ರೆ ಅಪಘಾತಗಳು ನಡೆಯೋ ಪರಿಸ್ಥಿತಿ ಇರೋದ್ರಿಂದ ದಯವಿಟ್ಟು ಈ ಹಸುಗಳನ್ನ ಮಾಲೀಕರುಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತ ಸಾರ್ವಜನಿಕರು ಸುಮಾರು ತಿಂಗಳಿಂದ ನಮ್ಮಲ್ಲಿ ಬೇಡಿಕೆ ಬಿಟ್ಕೊಂಡು ಬಂದಿರ್ತಾರೆ. ಈಗ ನೋಡಿ, 2 ಹಸುಗಳು ಯಾವ ಥರ ತಕರಾರು ಮಾಡಿಕೊಳ್ಳುತ್ತೆ. ಈಗ ರಸ್ತೆ ಬಿಟ್ಟು ಬರೋದ್ರಿಂದ ಪರವಾಗಿಲ್ಲ. ಈಗ ಟೂ ವೀಲರ್ ಮೇಲೆ ಹೋಗಿ ಬಿದ್ದಿದ್ರೆ ಆ ಟೂ ವೀಲರ್ ಕೆಳಗಡೆ ಬಿದ್ದಿರ್ತಾರೆ, ಏಟುಗಳು ಬಿದ್ದಿರ್ತದೆ. ದಯವಿಟ್ಟು ಇದನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಮನಕ್ಕೆ ಹೋಗೋ ತನಕ ಇದನ್ನು ಶೇರ್ ಮಾಡಬೇಕಂತ SSD ವೀಕ್ಷಕರುಗಳ ಪರವಾಗಿ ನಾವು ಬೇಡಿಕೆಯನ್ನು ಬಿಡ್ತೀವಿ. ನೋಡಿ, ಆ 2 ಹಸುಗಳು ಎಷ್ಟು ಗಲಾಟೆಗಳು ಈಗ ಪ್ರಾರಂಭ ಮಾಡ್ತಾ ಇದೆ. ಈ ಗಲಾಟೆ ಮಾಡಿಕೊಂಡು ರಸ್ತೆಗೆ ಬಂದುಬಿಟ್ರೆ ಟೂ ವೀಲರ್ ಅವ್ರ ಮೇಲೆ ಬಿದ್ದರೆ ಅಥವಾ ಕಾರುಗಳು ಹೋಗ್ತಾ ಇದೆ, ಕಾರ್ ಮೇಲೆ ಬಿದ್ದರೆ ಕಾರ್ ಅವ್ರ ಮೇಲೆ ಆರೋಪ, ಟೂ ವೀಲರಲ್ಲಿ ಬಿದ್ದರೆ ಟೂ ವೀಲರ್ ಮೇಲೆ ಬಿದ್ದರೆ ಟೂ ವೀಲರ್ ಅವ್ರ ಆಸ್ಪತ್ರೆ. ಈ ಥರ ಡೈಲಿ ದಿನನಿತ್ಯ ಈ ಸಂಭವ ನಡೀತಾ ಇರೋದ್ರಿಂದ ದಯವಿಟ್ಟು ಪದೇ ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೀವಿ, ಸಂಬಂಧಪಟ್ಟ ಇಲಾಖಾಧಿಕಾರಿಗಳು
ಈ ಹಸುವಿಗಳನ್ನ ಮಾಲೀಕರುಗಳ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸಾರ್ವಜನಿಕರ ಬೇಡಿಕೆಯಿಂದ ನಾವು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.